ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಜುಲೈ 4 ಮೈಸೂರು ನಗರದ ಚಲುವಾಂಬ ಆಸ್ಪತ್ರೆ ಆವರಣದಲ್ಲಿ ಪ್ರತಿ ಗುರುವಾರ ಕರ್ನಾಟಕ ಚಾಲಕರ ಒಕ್ಕೂಟ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಆಸ್ಪತ್ರೆಗೆ ರೋಗಿಗಳೊಂದಿಗೆ ಬಂದಂತಹ ಸದಸ್ಯರಿಗೆ ಮಧ್ಯಾಹ್ನದ ಒಂದು ಹೊತ್ತಿನ ಉಚಿತ ಊಟವನ್ನು ನೀಡುತ್ತಾ ಬರುತ್ತಿದ್ದು, ಅದರಂತೆ ಇಂದು ಇವರ ಈ ಸೇವೆಗೆ ಸಹಕಾರವಾಗಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ ನವರು ಈ ದಿನದ ಊಟದ ಖರ್ಚನ್ನು ವಹಿಸಿಕೊಂಡು ಸಾರ್ವಜನಿಕರಿಗೆ ಹಾಗೂ ರೋಗಿಯೊಂದಿಗೆ ಆಗಮಿಸಿದಂತಹ ಕುಟುಂಬಸ್ಥರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ನೀಡಿದರು. ಇದೇ ವೇಳೆ ಇವರ ಈ ಸೇವಾ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಆದ ಶಿವಕುಮಾರ್ ರವರು ಭೇಟಿ ನೀಡಿ ಶುಭಾಶಯ ತಿಳಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್, ಪ್ರಧಾನ ಕಾರ್ಯದರ್ಶಿ ಲಯನ್ ಪ್ರಮೀಳಾ ಆಚಾರ್, ಲಯನ್ ಡಿ ವಿಜಯಲಕ್ಷ್ಮಿ, ಕರ್ನಾಟಕ ಚಾಲಕರ ಒಕ್ಕೂಟದ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಮುರುಗನ್, ಉಪಾಧ್ಯಕ್ಷರಾದ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ವಿನಾಯಕ, ನಗರಾಧ್ಯಕ್ಷರಾದ ಸತ್ಯನಾರಾಯಣ್ ಸಿಂಗ್, ಉಪಾಧ್ಯಕ್ಷರಾದ ಸುರೇಶ್, ಮಹಿಳಾ ಘಟಕದ ಆಟೋ ಚಾಲಕಿಯರಾದ ನದಿಯಾ ಕುಮಾರಿ, ಶಿಲ್ಪಾ, ಲಯನ್ ಮಂಜುಳಾ, ರುದ್ರೇಗೌಡ, ಪ್ರೇಮಾ ರವರು ಸೇರಿದಂತೆ ಲಯನ್ಸ್ ಸಂಸ್ಥೆಯ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಚಾಲಕರ ಒಕ್ಕೂಟದ ಸದಸ್ಯರು, ಪದಾಧಿಕಾರಿಗಳು ಹಾಜರಿದ್ದರು. ಪ್ರತಿ ಗುರುವಾರ ಏನಂತ ಹೇಳಿದ್ರೆ KR ಹಾಸ್ಪಿಟಲ್ ಹತ್ರ ಚಲುವಾಂಬ ವಾರ್ಡ್ ಅಂತ ಇದೆ, ಮಕ್ಕಳು ವಾರ್ಡ್ ಇದೆ. ಸುಮಾರು ಒಂದು 2 ವರ್ಷದಿಂದ ನಮ್ಮ ತಾಯಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ತುಂಬ ಕಷ್ಟ ಆಯಿತು ಊಟಕ್ಕೆ. ನನಗೇನೋ ಅಕ್ಕ ತಂಗಿ ಇದ್ದರು, ಊಟ ಕೊಟ್ಟರು ಮೈಸೂರಲ್ಲಿ. ಓಕೆ, ನನ್ನ ಪಕ್ಕದಲ್ಲಿ ಬೇರೆ ಇರೋಂಥ ಬೆಡ್ಗಳಲ್ಲಿ ತುಂಬ ಜನ ಮಾತ್ರೆಗಿಲ್ದರೆ ದುಡ್ಡು ಮತ್ತು ಊಟಕ್ಕಿಲ್ದಂಗೆ ಒದ್ದಾಡ್ತಾ ಇದ್ರು. ನಾನು ನಮ್ಮ ಡ್ರೈವರಲ್ಲಿ ನಮ್ಮ ಪದಾಧಿಕಾರಿಗೆ ಹೇಳಿದೆ ಒಂದೇ ಮಾತು, ಈ ಥರ ನನ್ನ ಆಸೆ ಇದೆ ಕೊಡಬೇಕು ಊಟ ಅಂತ. ಎಲ್ಲ ಒಪ್ಕೊಂಡ್ರು, ಎಲ್ಲ ಸಪೋರ್ಟ್ ಮಾಡಿದ್ರು. ಅದರಲ್ಲೂ ಲಯನ್ಸ್ ಕ್ಲಬ್ಬಿಂದ ಮೇಡಮ್ ಒಂದು ಸತಿ ನನಗೆ ಕಾರ್ಪೊರೇಷನ್ ಆಫೀಸಲ್ಲಿ ಪರಿಚಯ ಆದರು. ಒಂದೇ ಸತಿನೇ ಪರಿಚಯ ಆಗಿದ್ದು. ಮಾತಾಡಿದಾಗ ನಿಮಗೆ ಮಾತಾಡಿದ್ರೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಅದೇ ಟೈಮ್ಗೆ ನಾನು ಇನ್ವೈಟ್ ಮಾಡಿದ ತಕ್ಷಣ ಫಂಕ್ಷನ್ಗೆ ಬಂದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಅದ್ರ ಜೊತೆ ಸರ್ ಬಂದರು, ಇನ್ನೂ ಖುಷಿ ಆಯಿತು. ಇಲ್ಲಿ ಬಂದು ಇವತ್ತೇನು ಈ ಊಟದ ಕಾರ್ಯಕ್ರಮ ಇದೆ, ಇದಕ್ಕೆಲ್ಲ ಅವ್ರು ಸಪೋರ್ಟ್ ಮಾಡಿಕೊಂಡು ನಮಗೆ ಇಷ್ಟೊಂದೆಲ್ಲ ನಮಗೆ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡೋದ್ರಿಂದ ನನ್ನ ಮೇಡಮ್ ಅವ್ರಿಗೂ ಹಾಗೆ ಲಯನ್ಸ್ ಕ್ಲಬ್ ಅವ್ರಿಗೆ ಎಲ್ಲ ಇವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಇವತ್ತು ನಾನು 1 ಅವರ್ ಲೇಟ್ ಆಗಿದೆ ಬಂದಿರೋದಕ್ಕೆ. ಇಲ್ಲಿ ಬರೋದಕ್ಕೆ ಊಟ ಕೊಡೋದು ಟೈಮ್ಗೆ 1 ಅವರ್ ಲೇಟ್ ಆಗಿದೆ. ಆದರೂ ನಮಗೋಸ್ಕರ ಕಾದಿದ್ದಾರೆ ಅವರು. ಅವ್ರಿಗೆಲ್ಲ ನಮ್ಮ ಕಡೆ ಕ್ಷಮಾಪಣೆ ಇರಲಿ. ಅದಕ್ಕೆ ಕಾದಿರೋದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ಕರ್ನಾಟಕ ಚಾಲಕರ ಒಕ್ಕೂಟ ಮೈಸೂರು ಜಿಲ್ಲೆಯಲ್ಲಿ ಈ ದಿನ KR ಹಾಸ್ಪಿಟಲ್ ಪ್ರತಿ ಗುರುವಾರ ಎಲ್ಲ ಚಾಲಕರು ಅವರು ಮನೆ ನಡೆಸೋದೇ ತುಂಬಾ ಕಷ್ಟ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸಮಾಜ ಸೇವೆ, ನಾವು ತುಂಬಾ ಕಡುಬಡತನದಲ್ಲಿರುವಂತ ಜನರಿಗೆ ನಾವು ಊಟ ಕೊಡಬೇಕು ಅಂತೇಳಿ ಅವರೆಲ್ಲ ತುಂಬಾ ಶ್ರಮ ಪಟ್ಟು ದುಡ್ದಂತ ದುಡ್ಡಿನಲ್ಲಿ ಎಲ್ಲರ ಸಹಕಾರದಿಂದ ಅವರು ಪ್ರತಿ ವಾರ ಗುರುವಾರ ಊಟ ಕೊಡ್ತಾ ಇದ್ದಾರೆ. 100 ಜನ 200 ಜನಕ್ಕೆ ಊಟ ಕೊಡ್ತಿದ್ದಾರೆ. ಆದ್ರೆ ಇವತ್ತು ಈ ದಿನ ನಾವು ಅವ್ರ ಜೊತೆಗೆ ಸಹಯೋಗದೊಂದಿಗೆ ನಾವು ನಮ್ಮ ಲಯನ್ ಕ್ಲಬ್ ಇಂದ ಈ ಒಂದು ದಿನದ ನಾವು ಅವ್ರ ಜೊತೆನಲ್ಲಿ ಕೈ ಜೋಡಿಸಿದೀವಿ. ಅವರಿಗೆ ಅವರ ನಮ್ಮ ಆಟೋ ಚಾಲಕರು ಎಲ್ರಿಗೂ ಒಂದು ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಇದೇ ರೀತಿ ಅವರು ಮುಂದೆ ಸೇವೆಗಳು ಮಾಡಲಿ. ನಮ್ಮ ಲಯನ್ ಕ್ಲಬ್ ಇಂದ ನಾವೆಲ್ಲರೂ ಸೇರಿ ಅವ್ರ ಜೊತೆಗೆ ಪ್ರತಿ ಒಂದು ಕೆಲಸದಲ್ಲೂ ನಾವು ಅವ್ರ ಜೊತೆ ಸೇರಿ ನಾವೆಲ್ಲ ಕೆಲಸದಲ್ಲೂ ನಾವು ಅವ್ರ ಸಹಭಾಗಿಯಾಗಿ ಇರ್ತೀವಿ, ನಾವು ಕೈ ಜೋಡಿಸ್ತೀವಿ. ಎಲ್ಲಾ ಕೆಲಸದಲ್ಲೂ ನಾವು ಅವ್ರ ಜೊತೆನಲ್ಲಿ ಸಹಭಾಗಿಯಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ದಿನದಲ್ಲಿ ಈ ಒಂದು ಕೆಲಸಕ್ಕೆ ಇವತ್ತು ಊಟ ಕೊಡ್ತಾ ಇದ್ದಾರೆ. ಇವತ್ತು ತುಂಬಾ ಖುಷಿಯಿಂದ ನಾವು ನಮ್ಮ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಮುಂದಿನ ಹೆಚ್ಚು ಕಾರ್ಯಕ್ರಮಗಳು ನಾವು ಮತ್ತೆ ನಮ್ಮ ಕರ್ನಾಟಕ ಒಕ್ಕೂಟ ಚಾಲಕರ ಒಕ್ಕೂಟದ ಸಮಿತಿಯಿಂದ ನಾವು ಅವರು ಸೇರಿ ಎಲ್ಲ ಕೆಲಸನೂ ಮುಂದಕ್ಕೆ ಇನ್ನೂ ಹೆಚ್ಚು ಕೆಲಸಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ಊಟದ ವ್ಯವಸ್ಥೆ ನಡೀತಾ ಇದೆ. ಬಡವರಿಗೆ ನಮ್ಮ ಕಡೆಯಿಂದ ಅಂದ್ರೆ ಚಾಲಕರ ಕಡೆಯಿಂದನೂ ಹೆಲ್ಪ್ ಆಗ್ತಿದೆ. ಊಟ ಇಲ್ಲದೆ ಹೋದವರಿಗೆ ಸುಮಾರು ಜನಕ್ಕೆ ಊಟ ಸಿಗ್ತಿದೆ. ಖುಷಿ ಆಗ್ತಿದೆ ಇದು. ಮತ್ತೆ ಖುಷಿ ಆಗ್ತಿದೆ ಸರ್. ಅದು ಕೂಡ ಕರ್ನಾಟಕ ಚಾಲಕರ ಒಕ್ಕೂಟ ಮೈಸೂರು ಜಿಲ್ಲಾ ಘಟಕ ಜಿ ನಾರಾಯಣ ಸ್ವಾಮಿ ಅನ್ನೋರಿಗೆ ನಮಸ್ಕಾರ. ನಾವು ಏನಿದೆ ಸರ್, ಇದು ಅನ್ನದಾನ ಮಾಡ್ತಾ ಇದ್ದೀವಿ. ಈಗ ನಾವು ಸದ್ಯಕ್ಕೆ 1,000 ಡ್ರೈವರ್ಗಳು ಸೇರ್ಕೊಂಡಿದ್ದೀವಿ. ನಾವು ಮೈಸೂರಲ್ಲಿ ಇದೆ ಎಲ್ಲ ಚಾಲಕರಿಗೂ ಕೇಳ್ಕೋತೀವಿ, ನೀವು ಕೈ ಜೋಡಿಸಿ ನಮ್ಮ ಸಂಘಕ್ಕೆ ಸೇರ್ಕೊಳ್ಳಿ. ಇದು ಭಾಳ ದೊಡ್ಡದಾಗೆ ಬೆಳಿಬೇಕು ಅಂತ ನಮ್ಮ ಆಸೆ. ಎಲ್ಲರಿಗೂ ಆಟೋ ಚಾಲಕರಿಗೆ ನಮ್ಮ ಕರ್ನಾಟಕ ಒಕ್ಕೂಟಕ್ಕೆ ಎಲ್ಲರಿಗೂ ನಮಸ್ಕಾರ. ನಾನು 92ಇಂದ ಆಟೋ ಓಡಿಸ್ಕೊಂಡು ಬರ್ತಾ ಇರೋದು. ಎಲ್ಲ ಸಂಘದಲ್ಲಿ ಸೇರಿ ಎಲ್ಲ ಮಾಡಿ ಆಯಿತು. ಎಲ್ಲ ಸಂಘ ಎಲ್ಲ ಎದ್ಬಿಟ್ರು. ಇದು 31 ಜಿಲ್ಲೆದು ಕರ್ನಾಟಕ ಒಕ್ಕೂಟದಿಂದ ಸಹಾಯ ಆಯ್ತದಂಗೆ ನಮಗೆ ಭಾರಿ ಹೆಮ್ಮೆ ಆಯ್ತದೆ. ಯಾವತ್ತೂ ನಾವು ನೋಡಲಿಲ್ಲ. ಇಲ್ಲಿ ಬಂದು KR ಹಾಸ್ಪಿಟಲ್ ಊಟ ಕೊಡ್ತೀವಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಹೊರಗಡೆಯಿಂದ ಬರ್ತಾರೆ,
ಅವರು ಟ್ರೀಟ್ಮೆಂಟ್ಗೆ ದುಡ್ಡಿದ್ರೆ ಊಟಕ್ಕೆ ಇರಲ್ಲ, ಊಟಕ್ಕಿದ್ರೆ ಟ್ರೀಟ್ಮೆಂಟ್ಗೆ ಇರಲ್ಲ. ಅದಕ್ಕೆ ಇಲ್ಲಿ ನಾವು ಆಟೋ ಚಾಲಕರು ಎಲ್ಲ ಸೇರಿ ಮಾಡ್ತಾರೆ. ಚೆಲುವಂಬ ಹಾಸ್ಪಿಟ್ಲಲ್ಲಿ ತುಂಬ ಜನ ಬರ್ತಾರೆ. ಮಕ್ಕಳಾಗಿದ್ಮೇಲೆ ಈಚೆ ಕಡೆ ಎಲ್ಲ ಕಾಯ್ಕೊಂಡು ಎಲ್ಲ ತುಂಬ ಊರುಗಳಿಂದ ಎಲ್ಲ ಬರ್ತಾರೆ. ಅವ್ರಿಗೆಲ್ಲ ನಾವು ನೋಡ್ತಾನೆ ಇರ್ತೀವಿ. ತುಂಬ ಊಟಕ್ಕೆಲ್ಲ ಒಂದು ಒಳ್ಳೇದಾಗಲಿ ಅವ್ರಿಗೆಲ್ಲ ಅಂದ್ಕೊಂಡು ನಾವೆಲ್ಲ ಹಿಂಗೆಲ್ಲ ಮಾತಾಡ್ಕೊಂಡು ನಮ್ಮ ಆಟೋದವರು ಎಲ್ಲ ಸೇರ್ಕೊಂಡು ನಮ್ಗೆ ಒಂದು ಖುಷಿ ಆಯಿತು. ಇನ್ನೊಂದು ಖುಷಿ, ನನಗೆ ಖುಷಿ ಏನಪ್ಪ ಅಂದರೆ ಚೆಲುವಮ್ಮ ಹಾಸ್ಪಿಟ್ಲಲ್ಲೇ ನಾನು ಹುಟ್ಟಿದ್ದು. ಹಾಸ್ಪಿಟ್ಲ್ ಮುಂದೆ ನಾವೆಲ್ಲರಿಗೂ ಊಟ ಕೊಡ್ತಾ ಇದ್ದೀವಿ ಅನ್ನೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದು ಇಷ್ಟು ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.